ನೀರು ನೋಡ್ರಿ, ನೀರು ಹಾಕಿ ನೀರು ಬಿಟ್ಕೊಂಡಿದೆ. ನೀರು ಬಿಟ್ಕೊಂಡೈತೆ. ಇದರಲ್ಲೇ ಬೇಯಿಸ್ಬೇಕು ಅಷ್ಟೇ, ಅದೇ ಟೇಸ್ಟು. ಏನು ಹೇಳ್ರಿ? ಅದರಲ್ಲೇ ಬೇಯಿಸ್ಬೇಕು. ಹೌದು. ವರ್ತೂರ್ ಸಂತೋಷ್ ಕೈಯಿಂದ ಇವತ್ತು ನಮಗೆಲ್ಲರಿಗೂ ಕೂಡ ಅದೃಷ್ಟ ಬಂದಿದೆ. ಫಸ್ಟ್ ಎಣ್ಣೆ ಹಾಕೋದು, ಆಮೇಲೆ ಈರುಳ್ಳಿ ಹಾಕೋದು. ವರ್ತೂರ್ ಸಂತೋಷ್ ಕೈಯಿಂದ ಇವತ್ತು ನಮಗೆಲ್ಲರಿಗೂ ಕೂಡ ಅದೃಷ್ಟ ಬಂದಿದೆ. ಅವ್ರು ಮಾಡ್ತಾ ಇರೋ ಇಲ್ಲ, ಸಖತ್ ಸಿಂಪಲ್ ರೆಸಿಪಿ ಇದು. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಬೇಕು. ಸಿಂಪಲ್ ರೆಸಿಪಿ ಹೆಸರು ಬಂದ್ಬಿಟ್ಟು ವರ್ತೂರ್ ಸಿಂಪಲ್ ಚಿಕನ್ ಬಾರ್ಡ್. ಏನು ಹೇಳ್ರಿ? ಚಿಕನ್ ಬಾರ್ಡ್. ವರ್ತೂರ್ ಸಿಂಪಲ್ ಚಿಕನ್ ಬಾರ್ಡ್. ಸಿಂಪಲ್ ಆಗಿ ನೀರಾ ಇಲ್ಲ ಇವಾಗೇನಕ್ಕ ನೀರೇ ಯೂಸ್ ಮಾಡಿ. ಈ ಕಡೆ ಲೈಟ್ ಬರುತ್ತೆ. ಹಾಕು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾರ ಅಂತ ಈ ಬೆಂಕಿ ನಮ್ಮ ಕಣ್ಣೀರು ಹಾಕ್ಸ್ತದೆ. ಹಿಡ್ಕಪ್ಪ, ಚೆನ್ನಾಗಿ ಬರುತ್ತೆ. ಹಿಡ್ಕಪ್ಪ. ಸೊ ಎಣ್ಣೆ ಹಾಕಿ ಈರುಳ್ಳಿ ಹಾಕಾದ್ಮೇಲೆ ಸಾರು ಚಿಕನ್ ಹಾಕ್ತಾ ಇದ್ದಾರೆ ಈಗ. ಸಿಂಪಲ್ ಚಿಕನ್ ರೆಸಿಪಿ. ಉಪ್ಪು ಅಷ್ಟು ಎತ್ಕೊಡು ಪೈಲೆ. ಅರ್ಶಿನ. ಬಾತ್ ಅಲ್ಲಪ್ಪ, ಚಿಕನ್ ಬಾಡ್ ಚಿಕನ್ ಕೋಳಿ ಬಾಡ್. ಉಪ್ಪು. ಎಣ್ಣೆ ಫಸ್ಟ್ ಹಾಕಿದ್ದು. ಈರುಳ್ಳಿ ಫಸ್ಟು ಎಣ್ಣೆ, ಈರುಳ್ಳಿ, ಚಿಕನ್, ಉಪ್ಪು, ಅರ್ಶಿನ, ಉಪ್ಪು ಅಷ್ಟೇ. ಕೋಳಿ ಬಾಡ್. ಕೋಳಿ ಚಿಕನ್ ಎರಡು ಒಂದೇ ತಪ್ಪ. ಒಂದು ಕೆಲಸ ಮಾಡಿ, ಸಾಕಿ. ಅಳತೆ ಇಕ್ಕಿ ಇದು ಹಿಂಗೆ ಅಂತ ಮಾಡೋದ್ರಕನ ಇದು ನಾನು ಹೆಂಗೆ ಕಲ್ತಿದ್ದಂದ್ರೆ, ಇದು ನಮ್ಮ ದೊಡ್ಡಪ್ಪದ್ದು ರೆಸಿಪಿ. ಇದು ನಮ್ಮ ಎರಡನೇ ದೊಡ್ಡಪ್ಪನ ಮುನ್ಸಾಮಪ್ಪನ. ಅವರು ಕಂಡಕ್ಟ್ರು ಕೆಲಸದಲ್ಲಿ ಇದ್ದಿದ್ದು. ಸಿಟಿನಲ್ಲಿ ಅವ್ರ ಫ್ರೆಂಡ್ಸು ಯಾರೋ ಮಾಡಿದ್ದಂತೆ. ಅವ್ರು ಅದು ತಂದು ನಮ್ಮ ತಾಯಿನ ಕುಂಡ್ರಿಸ್ಕೊಂಡು, ನಮ್ಮ ತಾಯಿ ಬಂದ್ಬಿಟ್ಟು ಅಕ್ಕನ ಮಗಳೇ ನಿನ್ನೆ ಊಟದ ಮನೆಗೆ ಕೊಟ್ಟಿರೋದು. ನಮ್ಮ ತಂದೆ ಲಾಸ್ಟು 5 ಜನ ಅಣ್ಣ ತಮ್ಮದ್ರು ನಾವು. ನಮ್ಮ ಮುನ್ಸಾಮಪ್ಪನ, ನಮ್ಮ ಕಂಡಕ್ಟ್ರ್ ದೊಡ್ಡಪ್ಪನದೇ ರೆಸಿಪಿ ಅಂತ ನಾನು ಇವಾಗ ಕೇಳೋದು ನಮ್ಮ ಅಮ್ಮನ ಯಾವಾಗ ಮಾಡ್ರಿ ಅಂದರೆ. ಇದು ಅದೇ ರೆಸಿಪಿ. ಅವರೇ ಸಿಂಪಲ್ಲಾಗಿ ಏನು ಬೇಡಮ್ಮ, ಉಪ್ಪು ಮೆಣಸು ಅಷ್ಟೇ, ಅರ್ಶಿನ ಸ್ವಲ್ಪ ಕೊಡಮ್ಮ ಅಂತ ಅಂದ್ಬಿಟ್ಟು ಅವರೇ ಮಾಡಿ ಕೊಟ್ಟಿದ್ದು ಅಂತೆ. ಅದು ನಮ್ಮ ತಾಯಿ ಇವಾಗೂ ಮಾಡ್ತಾರೆ. ನನಗೂ ತುಂಬ ಇಷ್ಟ. ಈ ಉರ್ಬಾಡು ಅಂತ ತಿಂತೀರಲ್ಲ ನೀವು, ಹೌದೌದು. ಈ ಚಿಕನ್ ನಾಟಿ ಕೋಳಿ ಉರ್ಬಾಡು ಬೋಲೆ ಚೆನ್ನಾಗಿರ್ತದೆ. ಅದಕ್ಕೆ ನಮ್ಮ ದೊಡ್ಡಪ್ಪನ ನೆನಪು. ಅದಕ್ಕೆ ನಾನು ವರ್ತೂರು ಕೋಳಿ ನಾಟಿ ಸಿಂಪಲ್ ಬಾಡು. ಏನು? ವರ್ತೂರ್ ನಾಟಿ ಕೋಳಿ ಬಾಡು, ಸಿಂಪಲ್ ಬಾಡು.
ಅದಕ್ಕೆ ಇವಾಗ ಹಾಕ್ಬೇಕಿರಪ್ಪ. ಏನು ಹಾಕ್ಬೇಕು ಗೊತ್ತಾ? ಮೆಣಸು ಇವಾಗ ಮೆಣಸೇಕಾಯಿ ಒಂದು 10 ಇದು ಅರ್ಧ ಬೇಯಬೇಕಿದು. ನೀರು ನೋಡ್ರಿ, ನೀರು ಬಿಟ್ಕೊಂಡಿದೆ, ನೀರು ಬಿಟ್ಕೊಂಡೈತೆ. ಇದರಲ್ಲೇ ಬೇಯಿಸ್ಬೇಕು ಅಷ್ಟೇ, ಅದೇ ಟೇಸ್ಟು. ಏನು ಹೇಳ್ರಿ? ಅದರಲ್ಲೇ ಬೇಯಿಸ್ಬೇಕು. ಹೌದು, ಸಿಂಪಲ್ ಆಗಿ ಒಳ್ಳೆ ರುಚಿಕರವಾದ. ನಾನು ಯಾಕೆ ಇದನ್ನ ಜಾಸ್ತಿ ಇಷ್ಟಪಡೋದಂದ್ರೆ, ನಾನು ಬಲೆ ಪಂದ್ಯಗಾರನು. ಕೋಳಿ ಪಂದ್ಯ ಅಂದರೆ ಅದು ಸಿಂಪಲ್ ರೆಸಿಪಿ, ಇದು ಸೂಪರ್ ರೆಸಿಪಿ. ಮೆಣಸಿನ್ಕಾಯಿ, ಗರಿ ಹಸಿ ಮೆಣಸಿನಕಾಯಿ. ಆಹಾ, ಈ ಚಳಿಕ ಅಣ್ಣ ಇದು ಡ್ರೈ ಆಗ್ಬೇಕು. ಇವಾಗ ನಾವೇನೇನು ಹಾಕಿದ್ದೀರಲ್ಲ ಅಮ್ಮ, ಇವಾಗ ಇದು ಇಳಿತೈತೆ. ಇವಾಗ ಇದು ಬೇಯಲಿ. ವರ್ತೂರ್ ನಾಟಿ ಕೋಳಿ ಬಾಡು. ಸಿಂಪಲ್ ಅದರ ಬದ್ರ ಪದರ ಮಗಡ ಅಂತ ಮಾಡೋದು ಊಟ. ಅಂದರೆ ಬೇಗ ಆಗಬೇಕು, ಬೇಗ ಅಂತ. ನಮ್ಮ ಕಡೆ ಇನ್ನೊಂದು ಹೇಳೋರು, ನಮ್ಮದು ಒಟ್ಟು ಕುಟುಂಬದಲ್ಲಿ ಊಟದ ಟೈಮ್ ಕಾಳುಗಳು ಬಂದುಬಿಟ್ರೆ, ಅಮ್ಮಣ್ಣೆ ಬೆಂದಿರೋದು ಬೇಯ್ದಿದ್ದು ಹಾಕೊಂಬ ಹೋಗೋಣ ಬಿರಿಯಾನಿ ತಿಂದುಬಿಟ್ಟು ಅನ್ನೋರು. ಹೆಂಗೆ ನಮ್ಮ ಅಜ್ಜಿನೇ ಯಜಮಾನ್ತನ, ನಮ್ಮ ಅಜ್ಜಿ ಈಚೆ ಕೂತ್ಕೊಂಡಿದ್ರೆ ಇವ್ರು ಆಳುಗಳೇ ಬಂದು ಕೂತ್ಕೊಂಡ್ಬಿಟ್ಟಂಗೆ ಅನ್ನೋರು. ಬೆಂದಿರೋದ ಬೇಯ್ದಿದ್ದ ಹಾಕೊಂಬಣ್ಣೆ ತಿಂದ್ಬಿಟ್ಟು ಹೋಗೋಣ ಅಂತ. ಆಮೇಲೆ ಯಾವುದೇ ಅಡುಗೆ ಆಗಲಿ ಮನಸ್ಪೂರ್ ನೋಡಿ. ಲಾಸ್ಟು ರೆಸಿಪಿದು ಪೆಪ್ಪರು ನಾವು ಸೇರ್ಕೊಳ್ಳಿ ಮೇಡಮ್. ಬಂತಾ? ತಿರುಗ್ತಾ ಇರಬೇಕು, ಯಾರನ್ನಾಗಲಿಲ್ಲ. ಈಗ ನೋಡ್ರಿ, ಚಿಕನ್ ಎಲ್ಲ ರೆಡಿ ಆಯಿತು. ಈ ನಾವು ಏನು ಹಾಕಿದ್ರಿ, ಇದು ಮೆಣಸು ಹಾಕಿದ್ರಲ್ಲ, ಮೆಣಸು ಹಾಕಿದ್ಮೇಲೆ ಈ ಥರ ನಾವು ತಿರುಗ್ತಾ ಇರ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ತಲೆ ಇಟ್ಬಿಡ್ತದೆ. ಚಿಕನ್ ರೆಸಿಪಿ ರೆಡಿ. ಓಕೆ, ಹೆಂಗೆ ನಾನು ಸತ್ತಾನೆ ಅವರೆಲ್ಲ ಬರೋಷ್ಟು ಕೋಳಿಗೆ ಹೋಗಿ ಸೂಪರ್. ಈ ಸಂದೇಶ ಇರಲಿ ಬಿಡು.